ಪ್ರತಿಯೊಬ್ಬ ನಿರ್ದೇಶಕನಿಗೂ ಅವ್ನ ಮೊದಲನೇ ಸಿನಿಮಾ ಅನ್ನೋದು ತುಂಬ ಸ್ಪೆಷಲ್ ಆಗಿರುತ್ತೆ. ಅದರಲ್ಲಿ ನನಗೆ ಅದು ಸ್ಪೆಷಾಲಿಟಿ ಏನಂತಂದರೆ ವಜ್ರೇಶ್ವರಿ ಕಂಬೈನ್ಸ್. ಪಾರ್ವತಮ್ಮ ರಾಜ್ಕುಮಾರ್ ಅಂತ ದೊಡ್ಡ ನಿರ್ಮಾಪಕರು, ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ದೊಡ್ಡ ಸ್ಟಾರ್ ನಟ, ರಮ್ಯಾ ಅವರು ಒಬ್ಬ ಸ್ಟಾರ್ ಹೀರೋಯಿನ್ನು. ಅಂಥವ್ರ ಸಿನಿಮಾನ ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತೀನಿ ಅನ್ನೋದು ಅದು ನನಗೆ ನಂಬೋಕ್ಕಾಗ್ತಾ ಇಲ್ಲ ಈಗ. ಬಟ್ ಅವೆಲ್ಲ ಮಿರಾಕಲ್ ಅಂತಾರಲ್ಲ, ಅದೆಲ್ಲ ಹಾಗಾಗಿ ಕೂಡಿ ಬಂತು. ಆ ಒಂದು ಸಿನಿಮಾ ಸಿಕ್ಕಿದ್ದು ನನ್ನ ಪುಣ್ಯ. ನಾನು ಆ ಕುಟುಂಬಕ್ಕೆ ಯಾವಾಗಲೂ ಕೃತಜ್ಞತೆ ಆಗ್ತೀನಿ. ಅಲ್ಲ ಸರ್, ನಿಮಗೆ ನಂಬಕ್ಕಾಗ್ತಿಲ್ಲ ಅಂತ ಅಂದ್ರಿ. ಯಾಕಂದರೆ ನಿಮ್ಮ ಸ್ಟ್ರೆಂತ್ ಏನು ಅನ್ನೋದು ಇಡೀ ದೊಡ್ಡ ಮನೆಗೆ ಗೊತ್ತಿತ್ತು. ಯಾಕಂದರೆ ಸುಮಾರು ಸಿನಿಮಾಗಳಲ್ಲಿ ಅವ್ರ ಜೊತೆ ಇದ್ದು ಪಳಗಿ ನೀವು ಕೂಡ ತುಂಬ ತರೋ ಆಗಿದ್ರಿ, ತುಂಬ ಪಕ್ವವಾಗಿದ್ರಿ ಒಂದು ಸಿನಿಮಾನ ಡೈರೆಕ್ಷನ್ ಮಾಡೋದಕ್ಕೆ. ಆ ನಿಟ್ಟಿನಲ್ಲಿ ಆ ಎಬಿಲಿಟಿ, ಆ ಸ್ಟ್ರೆಂತ್ನ ನೋಡಿಯೇ ನಿಮ್ಗೆ ಆ ಥರದೊಂದು ಜವಾಬ್ದಾರಿಯನ್ನು ನಿಮ್ಗೆ ಹೊರಿಸಿದ್ರು ಅವತ್ತು. ಇರ್ಬೋದು, ಯಾಕೆಂದರೆ ನಾನು ಪುನೀತ್ ಅವ್ರದ್ದು ಫಸ್ಟ್ ಅಪ್ಪು ಸಿನಿಮಾದಿಂದ ಅಭಿ ಮತ್ತು ವೀರ ಕನ್ನಡಿಗ 3 ಸಿನಿಮಾಗೂ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ಆವಾಗ ಅಪ್ಪು ಅವ್ರಿಗೆ ನನಗೆ ತುಂಬ ಒಡನಾಟ ಇತ್ತು. ಆವಾಗ ನಾನು ವರ್ಕಿಂಗ್ ಸ್ಟೈಲ್ ನೋಡಿದ್ರು ಅಪ್ಪು ಸರ್ ನನಗೆ ಆಫರ್ ಕೊಟ್ಟರು, ನೀವು ಯಾವ್ದಾದ್ರು ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ಬೋದಲ್ಲ ಮಹೇಶ್, ಆಲ್ಮೋಸ್ಟ್ ಎಲ್ಲ ಡೈರೆಕ್ಟ್ರ್ ಮಾಡೋ ಕೆಲಸ ಎಲ್ಲ ನೀವು ಮಾಡ್ತಿದ್ದೀರಾ ಅಂದರು. ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನನಗೆ ಪುರಿ ಜಗನ್ನಾಥ್ ತೆಲುಗು ಡೈರೆಕ್ಟ್ರು. ದಿನೇಶ್ ಬಾಬು ಸರು ಕನ್ನಡ ಬರುತ್ತೆ, ಬಟ್ ಅವ್ರಿಗೂ ತಮಿಳು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ.